ಹಾಯ್ ಗೈಸ್, ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಎ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ಸೀಸನ್ ಫಸ್ಟ್ ಜಿಯೋ ಹಾಟ್ಸ್ಟಾರ್ ಆ್ಯಂಡ್ HBO ಅಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಒಂದು ಪರ್ಟಿಕ್ಯುಲರ್ ಒಂದು ಸೀರೀಸ್ ಬಗ್ಗೆ ಸೀಸನ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಸೀಸನ್ ಬಂದು ಈ ಒಂದು ಪರ್ಟಿಕ್ಯುಲರ್ ಶೋ ಬಂದು ತುಂಬ ಆ್ಯಂಟಿಸಿಪೇಟೆಡ್ ಇರುವಂಥ ಒಂದು ಶೋ. ಹೌಸ್ ಆಫ್ ದಿ ಡ್ರ್ಯಾಗನ್ ಆಗಿರ್ಬೋದು ಅಥವಾ ಗೇಮ್ ಆಫ್ ಥ್ರೋನ್ಸ್, ಸ್ಪೆಸಿಫಿಕಲಿ ಜಾರ್ಜ್ ಮಾರ್ಟಿನ್ ಬೇಸ್ಡ್ ಫಿಕ್ಷನ್ ಅವರು ಬರ್ದಿರೋ ಒಂದು ಫಿಕ್ಷನ್ ಬೇಸ್ಡ್ ತೆಗೆದಿರೋಂಥ ಒಂದು ಸೀಸನ್ ಎ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್. ಇದರಲ್ಲಿ ಬರುವಂಥ ಒಂದು ಮೇಜರ್ ಕ್ಯಾರೆಕ್ಟರ್ ಸರ್ ಡಂಕನ್ ಅನ್ನೋ ಒಂದು ಕ್ಯಾರೆಕ್ಟರ್, ಎ ನೈಟ್. ಆ ಒಂದು ನೈಟ್ ಯಾವ ಥರ ಒಂದು ಸೋಫಾರ್ ಅವನ ಒಂದು ಇನ್ಸೆಕ್ಯೂರಿಟಿ, ಅವನ ಒಂದು ಭಯ, ಅವನ ಒಂದು ಐಡೆಂಟಿಟಿ ಪ್ರಾಬ್ಲಮ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಸೀನ್ ಬರುತ್ತೆ, ಎಗ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಚಿಕ್ಕ ಹುಡುಗ. ಸೊ ಅದರಲ್ಲಿ ಅವನು ಅಂದರೆ ಒಂದು 2 to 3 ಎಪಿಸೋಡ್ ಆಗಿರ್ಬೋದು. ಸೋಫರ್ ಅಂತಲೇ ಹೇಳ್ಬೋದು. ಸೋಫರ್ 6th ಎಪಿಸೋಡ್ವರೆಗೂ ಲೋಡ್ ಆಗಿದೆ. ಬಟ್ 5th and 6th ಎಪಿಸೋಡಲ್ಲಿ ಅಟ್ಲೀಸ್ಟ್ ಈ ಗೆಟ್ಸ್ ಟು ಹಿಸ್ ಟ್ರೂ ಪೊಟೆನ್ಷಿಯಲ್. ಅವ್ನ ಪೊಟೆನ್ಷಿಯಲ್ ಏನು, ಅವನೇನು ಮಾಡ್ಬೋದು ಅನ್ನೋದು ಒಂದು ತೋರಿಸಿದ್ದಾರೆ. ಬಟ್ ಅದಕ್ಕಿಂತ ಮುಂಚಿಂದ ಏನು ಎಪಿಸೋಡ್ಸ್ ಇದಾವಲ್ಲ, ಅದರಲ್ಲಿ ಅವನ ತಂದೆ, ಸಾಕು ತಂದೆ ಸರ್ ರೆಲ್ಲನ್ ಆಫ್ ಪೆನಿಟ್ರಿ, ಅವನಿಗೆ ಅಷ್ಟು ರೆಕಗ್ನೇಷನ್ ಇರಲ್ಲ. ಅದನ್ನು ಕರೆಂಟ್ ಸ್ಕ್ರೀನ್ ಪ್ಲೇಯಲ್ಲಿ ತೋರಿಸಿದ್ದಾರೆ ಬ್ಯಾಕ್ ಡ್ರಾಪಿಗೆ ಹೋದಾಗ. ಬಟ್ ಇವನಿಗೂ ಅದೇ ರೀತಿಯ ಒಂದು ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಐಡೆಂಟಿಟಿ ಪ್ರಾಬ್ಲಮ್ ಇರುತ್ತೆ. ಅವನು ಹೇಳ್ಕೊಳ್ತಾನೆ ಸರ್ ಡಂಕನ್ ದಿ ಟಾಲ್ ಅಂತ. ಬಿಕಾಸ್ ಈ ಡೋಂಟ್ ಹ್ಯಾವ್ ಅದರ್ ನೇಮ್ಸ್ ಟು ಕಾಲ್. ಬೇರೆ ಅವನಿಗೆ ಯಾವುದೇ ಒಂದು ಐಡೆಂಟಿಟಿ ಇರಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವನು ಬೇರೆ ನೈಟ್ಗಳನ್ನ ಅವನಿಗಿಂತ ಮೇಲೆ ಇಡ್ತಿರ್ತಾನೆ. ಅಫ್ಕೋರ್ಸ್ ಈ ಹ್ಯಾವ್ 7 feet ಆಫ್ ಹೈಟ್, ಒಳ್ಳೆ ಪರ್ಸ್ನಾಲಿಟಿ ಇದ್ರೂ ಅವನಿಗೆ ಒಳಗಡೆ ಒಂದು ಐಡೆಂಟಿಟಿ ಪ್ರಾಬ್ಲಮ್ ಇರುತ್ತೆ. ಬಿಕಾಸ್ ಹಿಸ್ ಫಾದರ್ ಇನ್ ದ ಸೆನ್ಸ್, ಸಾಕು ತಂದೆ ಸರ್ ಅರ್ಲನ್ ಆಫ್ ಪೆನಿಟ್ರಿ, ಅವನಿಗೆ ಕರೆಂಟ್ ಮೊಮೆಂಟಲ್ಲಿ ರೆಕಗ್ನೇಷನ್ ಸಿಗ್ತಾ ಇಲ್ಲ. ಅವನು ಅಷ್ಟೆಲ್ಲ ಸರ್ವಿಸ್ ಕೊಟ್ಟರು, ಯಾರೂ ಅವನು ನೆನೆಸ್ಕೊಳ್ತಾ ಇಲ್ಲ, ಅವನ ತಂದೆನ, ಸಾಕು ತಂದೆನ. ಕರೆಂಟ್ ಮೊಮೆಂಟಲ್ಲಿ ಅವನಿಗೆ ಅಷ್ಟೆಲ್ಲ ಪರ್ಸ್ನಾಲಿಟಿ ಇದ್ರೂ ಅವನಿಗೆ ಎಲ್ಲೋ ಒಂದು ಕಡೆ ಅವನ ಐಡೆಂಟಿಟಿ ಪ್ರಾಬ್ಲಮ್. ಅವನು ಯಾರು, ಅವನೇನು ಪ್ರೂವ್ ಮಾಡೋಕ್ಕೆ ಕೊಡ್ತಾಯಿದೆ ಅನ್ನೋದು ತುಂಬ ಕಾಡ್ತಾ ಇರೋದು. ಸೊ ಹೀಗೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬಗ್ಗೆ ಫೋಕಸ್ ಮಾಡಿದಾಗ ಈ ಹ್ಯಾವ್ ಈಸ್ ಓನ್ ಫಿಯರ್ಸ್, ಡೌಟ್ಸ್ ಆ್ಯಂಡ್ ಐಡೆಂಟಿಟಿ ಪ್ರಾಬ್ಲಮ್ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಟಿಲ್ 5th and 6th ಎಪಿಸೋಡ್ವರೆಗೂ. ಬಟ್ ಯಾವಾಗ ಆ ಒಂದು ಪರ್ಟಿಕ್ಯುಲರ್ ಆಗಿ ತನ್ನನ್ನು ತಾನು ಪ್ರೂವ್ ಮಾಡಲೇಬೇಕು ಅನ್ನೋ ಪಾಯಿಂಟ್ ಬರುತ್ತೆ, ಅಫ್ಕೋರ್ಸ್ ಹಿ ಗೆಟ್ಸ್ ಟು ನೋ ಹಿಸ್ ಪೊಟೆನ್ಷಿಯಲ್. ಸರ್ ಡಂಕನ್ನ ಒಂದು ಪೊಟೆನ್ಷಿಯಲ್ ಎಲ್ಲಿ ಒಂದು 5th 6th ಎಪಿಸೋಡಲ್ಲಿ ಅದು ಕಾಣುತ್ತೆ ನಮಗೆ. ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ.